ಈ ಪ್ರೀತಿ ಮಾಯ ಅಂತಾರೆ. ಪ್ರೀತಿ ಮನಸ್ಸು ಕೆಡಿಸುತ್ತೆ, ಪ್ರೀತಿ ಮನಸ್ಸು ಕದಿಯುತ್ತೆ, ಪ್ರೀತಿ ಪ್ರಾಣವನ್ನು ಕೂಡ ಕಳೆದುಕೊಳ್ಳುವ ಹಾಗೆ ಮಾಡುತ್ತೆ. ಎಷ್ಟೋ ಕಡೆಗಳಲ್ಲಿ ನಾವು ಪ್ರೀತಿ ಮಾಡುವವರನ್ನ ನೋಡೇ ಇರ್ತೀವಿ. ಪ್ರೀತಿ ಮಾಡುವಾಗ ನೀನೇ ನನ್ನ ರನ್ನ, ಚಿನ್ನ, ಮುದ್ದು, ಬಂಗಾರ ಅಂತ ಹೇಳಿ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡಿರ್ತಾರೆ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಹೀಗೆ ಆರಂಭವಾದಂತಹ ಪ್ರೀತಿ ತದನಂತರದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಏನೋ ಸಣ್ಣ ಪುಟ್ಟ ವಿಚಾರಗಳಿಗೆ, ಕ್ಷುಲ್ಲಕ ಕಾರಣಗಳಿಗೆ ಹುಸಿ ಮನಸ್ಸು ಆರಂಭ ಆಗುತ್ತೆ. ಒಬ್ಬರಿಗೊಬ್ಬರು ದೂರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಅದು ಜೀವ ಕಳೆದುಕೊಳ್ಳುವಷ್ಟರ ಮಟ್ಟಿಗೆ, ಜೀವ ಕಳೆಯುವಷ್ಟರ ಮಟ್ಟಿಗೆ ಹೋಗಿರುವುದು ಕೂಡ ಅನೇಕ ಉದಾಹರಣೆಗಳನ್ನು ಕಾಣ್ತೀವಿ. ಇಲ್ಲಿ ನಾವು ಹೇಳ್ತಾ ಇರುವಂತಹ ಸ್ಟೋರಿ ಪಂಜಾಬ್ನಲ್ಲಿ ಒಂದು ರಣಭೀಕರ ಘಟನೆಯೊಂದು ನಡೆದಿದೆ. ಬಹಳಷ್ಟು ಬೆಚ್ಚಿ ಬೀಳಿಸುವಂತಹ ಈ ದೃಶ್ಯವನ್ನ ತಾವು ನೋಡ್ತಾ ಇರಬಹುದು. ಇಲ್ಲಿ ಈ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಡಿಂಪಲ್ ಖಾತ್ರಿ ಎನ್ನುವಂತಹ ಓರ್ವ ಯುವತಿ, ಸುಮಾರು 29 ವರ್ಷ ಆಕೆಗೆ. ಹರ್ವಿಂದರ್ ಸಿಂಗ್ ಮಾನ್ ಎನ್ನುವಂತಹ ಓರ್ವ ಯುವಕ ಆಕೆಯನ್ನು ಕೊಚ್ಚಿ ಕೊಲೆ ಮಾಡಿದ. ಇಬ್ರು ಕೂಡ ಬಹಳಷ್ಟು ದಿನಗಳ ಬಹಳಷ್ಟು ವರ್ಷಗಳ ಹಿಂದೆ ಪ್ರೀತಿಸ್ತಾ ಇದ್ರಂತೆ. ಯಾಕೋ ಇತ್ತೀಚೆಗೆ ಡಿಂಪಲ್ ಹರ್ವಿಂದರ್ನನ್ನ ದೂರ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅವಾಯ್ಡ್ ಮಾಡಿದ್ರು, ಬ್ರೇಕಪ್ ಮಾಡ್ಕೊಂಡಿದ್ರು. ಏನೋ ಆತ ಆಕೆಗೆ ಎಷ್ಟೋ ಸಲ ಫೋನ್ ಮಾಡೋದಕ್ಕೆ ಅಥವಾ ಭೇಟಿ ಆಗೋದಕ್ಕೆ ಟ್ರೈ ಮಾಡಿದಾನೆ, ಆದ್ರೆ ಆಗಿಲ್ಲ. ಏಕಾಏಕಿ ಮರಣೊಂದು ಭಗ್ನ ಪ್ರೇಮಿಯಾಗಿ ಆತ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಸಂಜೆ ಆಕೆ ಕೆಲಸ ಮಾಡುವಂತಹ ಮೊಹಾಲಿಯ ಒಂದು ಕಚೇರಿಗೆ ಒಂದು 6:30-7 ಗಂಟೆಯ ಸುಮಾರಿಗೆ ಬಂದು, ಆಕೆ ಇನ್ನೂ ಕೂಡ ಕಂಪ್ಯೂಟರ್ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ಲು. ಬಂದವನೇ ಆಕೆಗೆ ಏಕಾಏಕಿ ಚಾಕುವನ್ನ ಚುಚ್ಚಿದ್ದಾನೆ. ಅನೇಕ ಸಲ, ಒಂದು 20ಕ್ಕೂ ಅಧಿಕ ಸಲ ಚಾಕು ಚುಚ್ಚಿದ್ದಾನೆ. ಆಕೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಬಿಟ್ಟಿಲ್ಲ. ಡೋರ್ ಹತ್ರ ಬಂದು ಕೂಡ ಆಕೆ ಬಿದ್ದಾಗಲೂ ಕೂಡ ಆಕೆಯ ಎದೆಯ ಭಾಗಕ್ಕೆ, ಕುತ್ತಿಗೆಗೆ ಚುಚ್ಚಿ ಚುಚ್ಚಿ ಕೊಂದಿದ್ದಾನೆ. ಅಲ್ಲಿದ್ದಂತ ಒಂದು 5 ಜನ ಸಿಬ್ಬಂದಿಗಳು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆಗಲಿಲ್ಲ. ಕೊನೆಗೆ ಆಕೆಯನ್ನ ಚುಚ್ಚಿ ಗಾಯಗೊಳಿಸಿದ ನಂತರ ಆಕೆಯನ್ನು ಆಸ್ಪತ್ರೆಗೆ ಕೊಂಡೋಗಿದ್ದಾರೆ. ಆಕೆ ಬದುಕುಳಿಯಲಿಲ್ಲ. ಅದೇ ಸಂದರ್ಭದಲ್ಲಿ ಈತ ಕೂಡ ಏನ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ತಾನು ಕೂಡ ಕುತ್ತಿಗೆಗೆ ಒಂದು 20 ಸಲ ಕಚ್ಚ ಕಚ್ಚ ಅಂತ ಹೇಳಿ ಚುಚ್ಚಿಕೊಂಡು ತಾನು ಕೂಡ ಬಹಳಷ್ಟು ತೀವ್ರವಾಗಿ ಗಾಯ ಆಗಿದ್ದಾನೆ. ಏನಾಗಿದ್ದಾನೋ ಗೊತ್ತಿಲ್ಲ. ಒಟ್ಟಲ್ಲಿ ಹಲವಾರು ಕಡೆಗಳಲ್ಲಿ ಪ್ರೀತಿಯನ್ನ ಒಪ್ಪಲಿಲ್ಲ, ಪ್ರೀತಿಯನ್ನ ದೂರ ಮಾಡಿದ್ರು ಅಂತ ಹೇಳಿ ಹುಡುಗ ಹುಡುಗಿಯನ್ನ ಕೊಲ್ಲುವಷ್ಟರ ಮಟ್ಟಿಗೆ ಇವತ್ತು ಯುವತಿಯರು ಬಂದಿದ್ದಾರೆ. ಹಾಗಾಗಿ ಇದು ಯುವ ಜನಾಂಗಕ್ಕೆ ಒಂದು ರೀತಿಯಲ್ಲಿ ಮಾರಕ. ಯುವ ಜನಾಂಗ ಇವತ್ತು ಆತಂಕದಲ್ಲಿದೆ. ಯಾಕೆ ಈ ರೀತಿ ಮಾಡ್ತಾರೋ ಅಂತ ಗೊತ್ತಾಗ್ತಿಲ್ಲ. ಒಂದು ಪ್ರಾಣವನ್ನ ತೆಗೆಯುವ ಹಕ್ಕಂತೂ ಯಾರಿಗಿಲ್ಲ. ಅಥವಾ ಅವ್ರು ದೂರ ಆದ ತಕ್ಷಣ ನಮ್ಮ ಜೀವನವೇನು ನಿಂತ್ಕೊಂಡು ಹೋಗೋದಿಲ್ಲ. ನಮ್ಮ ಜೀವನ ಮುಂದುವರಿತಾನೆ ಇರುತ್ತೆ. ಅದಕ್ಕಿಂತ ದೊಡ್ಡದು ಏನಾದ್ರೂ ಸಾಧನೆ ಮಾಡೋಣ, ಮುಂದೆ ಅಂತವರು 1000 ಜನ ಸಿಗ್ತಾರೆ ಅನ್ನುವಂಥ ವಿಚಾರಗಳು ಇಂದಿನ ಯುವ ಜನತೆಯಲ್ಲಿ ಬರಬೇಕಿದೆ. ಹಾಗಾಗಿ ಈ ಘಟನೆಯ ಹಿಂದೆ ಸ್ವಲ್ಪ ಯುವ ಜನರಿಗೆ ಎಚ್ಚರಿಕೆಯನ್ನು ನೀಡುವ ಪ್ರಯತ್ನ ನಮ್ದಾಗಿತ್ತು. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆಯರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.